ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ನಾನು ಸಹ ಪಾಕ್ಷಿಕ ಮೂವಿನ ನೋಡ್ಕೊಂಡು ಬಂದೆ ಬಂದ ಮೇಲೆ ಒಂದೆರಡು ಮಾತುಗಳನ್ನ ಹೇಳ್ಬೇಕಂತ ಅನಿಸ್ತಾ ಇತ್ತು. ಸೊ ಹೀಗಾಗಿ ಒಂದು ವಿಡಿಯೋ ಮಾಡಿದೆ. ಸೊ ಇವ್ರೇನು ಯೂಟ್ಯೂಬ್ ಚಾನಲ್ ರಿವ್ಯೂ ಮಾಡ್ತಾರಲ್ಲ ಮೂವಿಗಳನ್ನು, ಇವ್ರು ಮಾಡ್ದಂಗೆ ಮೂವಿಲಿ ಏನು ಆ ಥರ ವರ್ಸ್ಟ್ ಏನಿಲ್ಲ. ಮೂವಿ ಚೆನ್ನಾಗಿದೆ, ಆರಾಮ್ ಸೇರಿ ನೋಡ್ಬೋದು. ಸೊ ಇವರು ರಿವ್ಯೂ ನೆಗೆಟಿವಿಟಿ ಮಾಡ್ತಾಯಿದ್ದಾರೆ. ಯಾಕೆ ಮಾಡ್ತಾಯಿದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಾಯಿಲ್ಲ. ಸೊ ಇವರು ನೆಗೆಟಿವಿಟಿ ಮಾಡ್ತಾಯಿದ್ದಾರಲ್ಲ, ಇವ್ರು ಮಾಡ್ತಾ ಇರೋದು ನೋಡಿದರೆ ಮೂವಿ ನೋಡೋಕ್ಕೆ ಹೋಗಬಾರ್ದು, ಆ ಥರ ನೆಗೆಟಿವಿಟಿ ಮಾಡಿ ರಿವ್ಯೂ ಮಾಡ್ತಾಯಿದ್ದಾರೆ. ಸೊ ಆ ಥರ ಏನಿಲ್ಲ, ಮೂವಿ ಚೆನ್ನಾಗಿದೆ, ನಾನು ಸಹ ನೋಡ್ಕೊಂಡು ಬಂದೆ. ಸೊ ನೀವು ಹೋಗಿ ನೋಡ್ಕೊಂಡು ಬನ್ನಿ. ಯಾಕೆಂದರೆ ಚೆನ್ನಾಗಿರೋ ಮೂವಿನ ಚೆನ್ನಾಗಿ ಅಂತಲೇ ಹೇಳಬೇಕು ಹೊರತು ಅದನ್ನು ನಾವು ಡೌನ್ಫಾಲ್ ಮಾಡಬಾರ್ದು. ಸೊ ಇನ್ನೊಂದು ರಿವ್ಯೂ ಏನು ಮಾಡ್ತಾ ಇದ್ದಾರಲ್ಲ, ಒಂದನೇ ಶೋಲಿಂದನೇ ಸ್ಟಾರ್ಟ್ ಮಾಡಿದ್ರು ಇವರು. ಒಂದು ಶೋ ಆಯಿತು, ಅದು ಆದಮೇಲೆ ರಿವ್ಯೂ ಆ ಮೂವಿ ಹಿಂಗೆ ಹಂಗೆ ಅಂತ ಮಾಡ್ತಾಯಿದ್ರು. ಸೊ IMDb ಸಹ ಅವರು ಸಹ 5.7 IMDb ರೇಟ್ ಕೊಟ್ಟರು. ಸೊ ಒಂದು ಮೂವಿನ ಒಂದು ಶೋ ಇಲ್ಲಿ ನೋಡ್ಕೊಂಡು ಅಷ್ಟು ರೇಟ್ ಕೊಡೋಕ್ಕೂ ಅದು ಸಾಧ್ಯ ಇಲ್ಲ. ಯಾಕಂದರೆ ಫುಲ್ ಒಂದು ಶೋ ಫುಲ್ ಡೇ ಶೋ ಇರ್ತದೆ, ಎಲ್ಲ ನೋಡ್ಕೊಂಡು IMDb ರೇಟ್ ಕೊಡಬೇಕು. ಸೊ ಒಬ್ಬ ವ್ಯಕ್ತಿ, ಏನೂ ಇರಲಾರ್ದ ವ್ಯಕ್ತಿ ಆ ಲೆವೆಲ್ಗೆ ಬೆಳೆದು ಒಂದು ಒಳ್ಳೆಯ ರೀತಿ ಫಿಲ್ಮ್ ಮಾಡಿ ವರ್ಲ್ಡ್ ವೈಡ್ ನೋಡುವಂಥ ಮೂವಿ ಮಾಡಿ ಪ್ರಯತ್ನ ಮಾಡಿ ಏನೋ ಹೊಸತನ ಮಾಡಿದಾಗ, ಸೊ ಇವರು 20 ವರ್ಷ 40 ವರ್ಷ ಕೂತು ದಬಾಕಿದ್ದು ಇವನು ಎಲ್ಲ ಕೊಡಿ 2-3 ವರ್ಷಕ್ಕೆ ಮಾಡಿದ್ದಾನಲ್ಲ. ಸೊ ಹೀಗಾಗಿ ಅವ್ರಿಗೆ ಸ್ವಲ್ಪ ಒಂಚೂರು ಅಲ್ಲೆಲ್ಲಿ ಪೇನ್ ಆಗ್ತಾಯಿದೆ, ಅದು ಆಗೋದೇ. ಸೊ ಅದರಿಂದ ಇವರು ಈ ಒಬ್ಬ ಆ್ಯಕ್ಟರ್ನ ತುಳಿಯಬೇಕು, ಡೌನ್ಫಾಲ್ ಮಾಡಬೇಕು. ಹೇಗೆ ನಮ್ಮ ಪ್ರಭಾಸ್ ಅವ್ರಿಗೆ ಮಾಡಿದ್ರಲ್ಲ ಆ ಥರ ಮಾಡಬೇಕು ಅಂತ ಹಿಂದೆಲ್ಲ ಸಂಚು ನಡೆದದು. ಸೊ ಅದರಿಂದ ಈ ಥರ ಎಲ್ಲ ರೆಸ್ಪಾನ್ಸ್ ಇದೆ. ಸೊ ಹೀಗಾಗಿ ಯಾರು ಮೂವಿನ ನೋಡಬೇಕು ಅಂತಿದಾರಲ್ಲ, ಸೊ ದಯವಿಟ್ಟು ಎಲ್ಲ ಯೂಟ್ಯೂಬ್ದಾಗ ಚಾನಲ್ ಏನು ಇದೆ ರಿವ್ಯೂ ಇದೆ ಅದನ್ನು ನೋಡಿಬಿಟ್ಟು ನಾವು ಹೋಗಿ ಮೂವಿ ನೋಡ್ತೀನಿ ಅಂದರೆ ಖಂಡಿತವಾಗಿ ಹೋಗಬೇಡಿ. ಸೊ ನಿಮ್ಮ ತಲೆಯಲ್ಲಿ ಮೂವಿ ನೋಡಬೇಕು ಅಂದರೆ ಸೀದಾ ಹೋಗಿ ಡೈರೆಕ್ಟ್ ನೋಡಿರಿ. ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲ ಆರ್ಟಿಸ್ಟು ಸಹ. ಅದರಾಗೆ ನಮ್ಮ ಯಶಂತರು ತುಂಬ ಏನು KGF 1, 2ದಲ್ಲಿ ಮಾಡಿದ್ರು ಅದಕ್ಕಿಂತ ಒಳ್ಳೆ ರೀತಿಯಿಂದ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಸೊ ಒಳ್ಳೆ ಮೂವಿ. ಯಾಕಪ್ಪ ಅಂದ್ರೆ ನಾನು ಸಹ ನೋಡಿದೆ, ಇಷ್ಟ ಆಯಿತು. ಯಾಕಂದರೆ ಒಂಚೂರು ಇಂಪ್ರೂವ್ಮೆಂಟ್ ಆಗಿದ್ದಾರೆ ಆ್ಯಕ್ಟಿಂಗಲ್ಲಿ ನಮ್ಮ ಯಶ್ ಅವರು. ಲಾಸ್ಟ್ KGF ಏನಿದೆ ಅದಕ್ಕಿಂತ ಈ ಮೂವಿಯಲ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಅಂತೂ ಏನೂ ಹೆಸರಿಡಂತಿಲ್ಲ. ಸೊ ಹೀಗಾಗಿ ಹಿಂದೇನು ಉಳಿದಿದ್ದಾರಲ್ಲ ಉಳ್ಕಿದ್ದ ನಮ್ಮ ಇಂಡಸ್ಟ್ರಿಯವರು, ಅವ್ರಿಗೆ ಚೂರು ಎಲ್ಲೋ ಅವ್ರಿಗೆ ಸ್ವಲ್ಪ ಪೇನ್ ಆಗ್ತಾಯಿದೆ. ಸೊ ಹಾಗಾಗಿ ಅವರು ಇವೆಲ್ಲ ಷಡ್ಯಂತ್ರ ಮಾಡ್ತಾಯಿದ್ದಾರೆ. ಅದೇನು ಸಾಧ್ಯ ಇಲ್ಲ, ಯಾಕಂದರೆ ಪಬ್ಲಿಕ್ ಸಹ ಬರ್ತಾಯಿದೆ. ನನಗೆ ಮಟ್ಟಿಗೆ ಸಂಡೇ ಅನ್ನೋತ್ಲೇ ಈ ಮೂವಿ ಆಲ್ಮೋಸ್ಟ್ 400 or 500 crore ಮಾಡ್ಕೊಂಡಿರುತ್ತೆ. ಸೊ 1 ವೀಕಲ್ಲಿ ತಂದೇನಿದೆ ಬಜೆಟ್ಟು ಅದನ್ನು ಪಾರು ಮಾಡ್ಕೋತದೆ. ಸೊ ಆರಾಮಾಗಿ ರೀಚ್ ಆಗ್ತದೆ ಮೂವಿ, ಏನು ತೊಂದರೆ ಇಲ್ಲ. 800 900 crore ತನಕ ಇದು ಒಂದು ಮೂವಿ ರೀಚ್ ಆಗ್ತದೆ. ಸಾಧ್ಯನೇ, ಅದಂತರೂ ಸಾಧ್ಯ 100ಕ್ಕೆ 100. ಸೊ ಮೂವಿ ನೋಡೋರು ದಯವಿಟ್ಟು ಥಿಯೇಟರ್ಗೆ ಹೋಗಿ ಥಿಯೇಟರಲ್ಲಿ ನೋಡಿ ಒಂದು ನಮ್ಮ ಕನ್ನಡ ಫಿಲ್ಮ್ನ ಸಪೋರ್ಟ್ ಮಾಡಿ. ಯಾಕೆಂದರೆ ಈ ರಿವ್ಯೂ ನೋಡ್ಕೊಂಡು ನಾವು ಹೋಗಿ ಮೂವಿ ನೋಡ್ತೀನಿ ಅಂದ್ರೆ ದಯವಿಟ್ಟು ನೋಡೋಕ್ಕೆ ಹೋಗಬೇಡಿ. ಈಗಿನ ಕಾಲದ ಎಲ್ಲ ರಿವ್ಯೂಗಳು ಎಲ್ಲ ಆಲ್ಮೋಸ್ಟ್ ಪೇಡ್ ರಿವ್ಯೂಗಳು. ಇವರೆಲ್ಲ ತಮ್ಮದಷ್ಟೇ ನೋಡ್ತಾರೆ ಇವರು. ಯಾಕಂದರೆ ಒಂದು ಫಿಲ್ಮ್ ಬಗ್ಗೆ ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಅದನ್ನ ಹೇಳಿದ್ರೆ ಏನಾಗ್ತದೆ, ಇವರಿಗೆ ಸಬ್ಸ್ಕ್ರೈಬರ್ ರೀಚ್, ಅವ್ರದ್ದು ಅಕೌಂಟ್ ರೀಚ್ ಆಗೋಲ್ಲ. ಹೀಗಾಗಿ ಏನೋ ಚೂರು ಮಸಾಲೆ ಹಾಕಿ ಹಂಗೆ ಹಿಂಗೆ ಮೂವಿ ಹಂಗಿಲ್ಲ, ಸಣ್ಣಾಗಿಲ್ಲ, ಕತೆ ಇಲ್ಲ, ಏನಿಲ್ಲ. ಮೂವಿ ಅಂತೂ ಏನು ಕಥೆನೇ ಇಲ್ಲ. ನೋಡಿ ಬಾಸ್, ಮೂವಿಲಿ ಕತೆ ಇದೆ, ಬಟ್ ಅದು ಒಂಚೂರು ಸ್ಲೋವಾಗಿ ಹೋಗಿದೆ. ಜಾಸ್ತಿ ಫೈಟ್ ಸೀನ್ಸ್ ಇರೋದ್ರಿಂದ ಅಂಡರ್ಸ್ಟ್ಯಾಂಡ್ ಆಗೋಲ್ಲ. ನಮಗಂತೂ ಒಂದು ಶೋಲಿಂದ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀವಿ. ಸೊ ಅಂಡರ್ಸ್ಟ್ಯಾಂಡ್ ಆಗೋಲ್ಲ ಅಂದರೆ ಅವ್ರು ಇನ್ನೊಂದು ಚೂರು 2-3 ಸಲ ನೋಡ್ಕೊಂಡು ಬಂದರೆ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ.